ಸ್ವತಃ ನಾನು ರಕ್ಷಿತಾ ಅವಳ ಮನೆಯಲ್ಲಿದ್ದೇನೆ. ಅವರ ಅಜ್ಜಿ ರತ್ನವ್ರವ್ರು ನಮ್ಮ ಜೊತೆ ಇದ್ದಾರೆ. ಯಾವ ರೀತಿಯಾಗಿ ಏನೇನು ವೀಡಿಯೋಗಳನ್ನು ಮಾಡ್ತಿದ್ಲು, ನಿಮಗೆಲ್ಲ ಏನು ಅನ್ನಿಸ್ತಾ ಇದ್ದು ಆ ಟೈಮಲ್ಲಿ ವೀಡಿಯೋಗಳನ್ನು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ? ಸ್ವಲ್ಪ ಕಿರಿಕಿರಿ ಆಗ್ತಿತ್ತು, ಬೈತಿರಿಲ್ಲ, ಕೋಪ ಆಗ್ತದೆ ಅವಳಿಗೆ. ಅವಳು ಇಲ್ಲಿ ಇರಲಿಲ್ಲ, ಬೊಂಬೆಯಲ್ಲೇ ಇದ್ದದ್ದು. ಆ ಕೊರೋನಾದ ಸಮಯ ಮತ್ತೆ ಬಂದು ಹೋಗುತ್ತಾ ಇಲ್ಲಿ ವೀಡಿಯೋ ಮಾಡ್ತಾಳೆ. ಇಲ್ಲಿ ಕನ್ನಡ ಚೆನ್ನಾಗಿ ಬರುತ್ತೆ, ಬೇಕಂತಾನೆ ಕನ್ನಡ ಮಾತಾಡಲ್ಲ, ಹಾಗೆ ಹೀಗೆಲ್ಲ ಒಂದಷ್ಟು ಮಾತೆಲ್ಲ ಆಯಿತು. ಬೇಸರ ಆಗ್ತದೆ ಅವರು ಹೇಳುವಾಗ. ಏನು ಮಾಡುವುದು, ಅವರು ಕನ್ನಡ ಬರುವುದಿಲ್ಲ. ತುಳುವನ್ನು ಕನ್ನಡ ಹೇಗೆ ಹೇಳುವುದಂತ ಕೇಳಿ ಕೇಳಿ ಮಾತಾಡಿದ್ದವು. ನೀವು ಹೋಗಿರ್ಲಿಲ್ವಾ ಬಿಗ್ ಬಾಸ್? ಇಲ್ಲ ಇಲ್ಲಮ್ಮ, ನಾನು ಎಲ್ಲಿ ಕರೆದಿದ್ರಾ? ಕಟ್ಟಿದ್ದಾರೆ, ನಾನು ಹೋಗಿಲ್ಲ. ಈಗ ಅವಳು ವಿಡಿಯೋ ಮಾಡಬೇಕಾದ್ರೆ ನಿಮ್ಮ ಬಗ್ಗೆ ಎಲ್ಲ ಜಾಸ್ತಿ ಹೇಳ್ತಾ ಇದ್ಲು. ನಾನು ಅಲ್ಲಿ ಕೂತ್ಕೊಂಡ್ರೆ ನನ್ನ ಇದು ಎಲ್ಲ ತೆಗೀತಾಳೆ. ಅದು ನನಗೆ ಖುಷಿ ಆಗಲಿಲ್ಲ. ಬೇಡ ಬೇಡ ಅಂತ ಬೈದಿದ್ದೆ. ಅಂದ್ರೆ ಮೀನು ತುಂಬಾ ಇಷ್ಟ ಅವಳಿಗೆ? ಮೀನು ತುಂಬಾ ಇಷ್ಟ. ಯಾವ ಮೀನು? ಅಲ್ಲಿ ಕೂಡ ಕೇಳ್ತಾಳಲ್ಲ, ಮೀನು ಬೇಕು. ಬಂಗುಡೆ, ಬೈಗೆ, ಮತ್ತೆ ಬೆಕ್ಕು, ನಾಯಿ ಇದ್ರೆ ನಾಯಿ ಎಲ್ಲ ತುಂಬಾ ಫ್ರೆಂಡ್ಸ್ ಅಂತ. ಫ್ರೆಂಡ್ಸ್. ಗೆದ್ದು ಬರಬೇಕು, ಎಲ್ಲರೂ ಓಟ್ ಹಾಕಬೇಕು. ಎಲ್ಲರೂ ಓಟ್ ಹಾಕಿ ಅವರೇನು ಗೆದ್ದು ಬರಬೇಕು ಅಂತ ಆಸೆ ಅಷ್ಟೇ. ಎಸ್ ವೀಕ್ಷಕರೇ, ನಾನು ಪ್ರಶಾಂತ್. ಬಿಗ್ ಬಾಸ್ನ ಬಹುತೇಕರು ಎಲ್ಲರೂ ಕೂಡ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ರಕ್ಷಿತಾ ಅನ್ನೋಂಥ ಹುಡುಗಿ ಒಂದಷ್ಟು ಜನರ ಮನಸ್ಸನ್ನು ಕದ್ಬಿಟ್ಟಿದ್ದಾಳೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆಕೆಯ ಮಾತುಗಾರಿಕೆಯಿಂದ, ಆಕೆಯ ಒಂದು ರೀತಿಯಾಗಿ ಕೋಪ ಇರ್ಬೋದು, ಆ ಎಲ್ಲ ವಿಚಾರಗಳಿಂದ ಕೂಡ ಆಕೆಯಲ್ಲಿ ನಡೆದುಕೊಳ್ಳುವಂಥ ರೀತಿ ಇರ್ಬೋದು, ಎಲ್ರಿಗೂ ಕೂಡ ಒಂದು ರೀತಿ ಇಷ್ಟವಾಗುವಂಥ ಹುಡುಗಿಯಾಗಿದ್ದಾಳೆ. ಸೊ ಇವತ್ತು ಸ್ವತಃ ನಾನು ರಕ್ಷಿತಾ ಅವಳ ಮನೆಯಲ್ಲಿದ್ದೇನೆ. ಅವರ ಅಜ್ಜಿ ರತ್ನವ್ರವ್ರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಹೆಚ್ಚಾಗಿ ಟಿ ವಿಯನ್ನು ನೋಡ್ತಿರಲಿಲ್ಲ, ಆದರೆ ಬಿಗ್ ಬಾಸ್ಗೆ ತನ್ನ ಮೊಮ್ಮಗಳು ಹೋದ ನಂತರ ಟಿ ವಿಯನ್ನು ನೋಡ್ತಾ ಇದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ. ಒಂದಷ್ಟು ವಿಚಾರಗಳನ್ನು, ಅವರಿಗೆ ಕನ್ನಡ ಹೆಚ್ಚಾಗಿ ಬರಲ್ಲ, ತುಳು ಬರುತ್ತೆ. ಸಾಧ್ಯವಾದಷ್ಟು ಕನ್ನಡದಲ್ಲಿ ಮಾತನಾಡಿಸೋದು ಪ್ರಯತ್ನ ನಾನು ಮಾಡ್ತೇನೆ. ಅಮ್ಮ ನಮಸ್ತೆ, ಹೇಗಿದ್ದೀರಿ ನೀವು? ಓಕೆ, ರಕ್ಷಿತಾ ನನ್ನ ಆಟವನ್ನು ನೋಡ್ತಾ ಇದ್ದೀರಾ ಬಿಗ್ ಬಾಸ್? ನೋಡ್ತೇನೆ. ಹೇಗೆ ಅನ್ನಿಸ್ತಾ ಇದೆ ಎಲ್ಲವನ್ನು ನೋಡಿದಾಗ ಅಂತ? ಖುಷಿ ಆಗ್ತದೆ ನನಗೆ, ಖುಷಿ ಆಗ್ತದೆ. ಅವಳು ವಿಡಿಯೋಗಳನ್ನೆಲ್ಲ ಮಾಡ್ತಾಯಿದ್ಲು ಮೊದಲು. ಈಗ ಬಿಗ್ ಬಾಸಿಗೆ ಹೋಗೋಕ್ಕೆ ಕಾರಣ ಅವಳೆಲ್ಲ ಒಂದಷ್ಟು ವಿಡಿಯೋಗಳನ್ನು ಮಾಡಿ ಹಾಕ್ತಾಯಿದ್ಲು. ಯಾವ ರೀತಿಯಾಗಿ ಏನೇನು ವಿಡಿಯೋಗಳನ್ನು ಮಾಡ್ತಾಯಿದ್ಲು, ನಿಮಗೆಲ್ಲ ಏನು ಅನ್ನಿಸ್ತಾ ಇದ್ದು ಆ ಟೈಮಲ್ಲಿ ವಿಡಿಯೋಗಳನ್ನು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ? ಎಲ್ಲ ಮಾಡ್ತಾಳೆ, ಮೀನು ಸಾರು, ಊಟ. ಮೀನು ಸಾರು ಹೇಗೆ ಮಾಡೋದು? ಚಂದ ಮಾಡ್ತಾಳೆ. ಬೇರೆ ಬೇರೆ ಏನೇನು ವಿಡಿಯೋಗಳನ್ನು ಮಾಡ್ತಾಯಿದ್ರು? ಎಲ್ಲ ಕೋಳಿ ಮಾಂಸ ಎಲ್ಲ ಮಾಡ್ತಾಳೆ, ಎಲ್ಲ ಹೋಗಿ ಮಾಡ್ತಿದ್ದಾಳೆ. ಏನಾದರೂ ನಿಮಗೆ ಅವಾಗ ಕಿರಿಕಿರಿ ಅನ್ನಿಸ್ತಾ ಇತ್ತಾ, ಏನೋ ಜಾಸ್ತಿ ವಿಡಿಯೋ ಮಾಡ್ತೀಯಾ ಹಾಗೆ ಹೇಗಂತ ಏನಂತ ಇದ್ರಿ ಅಂತ? ಸ್ವಲ್ಪ ಕಿರಿಕಿರಿ ಆಗ್ತಿತ್ತು. ಓಕೆ, ಹೇಳ್ತಿದ್ರಾ? ಬೈತಿದ್ರಾ? ಬೈತಿರಿಲ್ಲ, ಕೋಪ ಆಗ್ತದೆ ಅವಳಿಗೆ. ಎಲ್ಲ ಮಾಡ್ತಿದ್ದಾಳೆ. ಎಷ್ಟು ಟೈಮಿಂದ ಅವಳು ವಿಡಿಯೋಗಳನ್ನು ಈ ರೀತಿ ಮಾಡ್ಕೊಂಡು ಬರ್ತಾ ಇದ್ದಿದ್ದು? ಅವಳು ಇಲ್ಲಿ ಇರಲಿಲ್ಲ, ಬೊಂಬೆಯಲ್ಲೇ ಇದ್ದದ್ದು. ಆ ಕೊರೋನಾದ ಸಮಯ ಮತ್ತೆ ಬಂದು ಹೋಗುತ್ತಾ ಇಲ್ಲಿ ವೀಡಿಯೋ ಮಾಡ್ತಾಳೆ. ಇಲ್ಲಿ ಅದೇ ಬಾಂಬೆಲಿ ಇದ್ದಿದ್ದು ಅಂತ ಹೇಳಿದ್ರಿ, ಅಂದ್ರೆ ಕನ್ನಡ ಜಾಸ್ತಿ ಬರಲ್ವಾ ಹೇಗೆ ಅವಳಿಗೆ? ಕನ್ನಡ ಬರುವುದಿಲ್ಲ. ಅವಳು ಚಿಕ್ಕ ಮಗುವೇ ಬೊಂಬೆಗೆ ಹೋಗಿ ಅಲ್ಲಿ ಕಲ್ತದ್ದು. ಕನ್ನಡ ಚೂರು ಬರುವುದಿಲ್ಲ ಅವಳಿಗೆ. ಅಂದ್ರೆ ಈಗ ಕೊರೋನಾ ಟೈಮಲ್ಲಿ ಅವಳು ಇಲ್ಲಿ ಬಂದು ಹೋಗುತ್ತಾ ಇದ್ದಾಳೆ. ಅಲ್ಲೇ ಬೆಳೆದಿದ್ದು ಬೊಂಬೆಯಲ್ಲಿ ಶಾಲೆ ಎಲ್ಲ ಬೊಂಬೆಯಲ್ಲಿ. ನೀವು ಅದೇ ನೋಡ್ತಾ ಇದ್ರಿ ಅಂತ ಹೇಳಿದ್ರಿ ಬಿಗ್ ಬಾಸ್ನ. ಆ ಟೈಮಲ್ಲಿ ಒಂದಷ್ಟು ಜನ ಎಲ್ಲ ಹೇಳ್ತಿದ್ರು ಇವಳಿಗೆ ಕನ್ನಡ ಚೆನ್ನಾಗಿ ಬರುತ್ತೆ, ಬೇಕಂತಾನೆ ಕನ್ನಡ ಮಾತಾಡಲ್ಲ, ಹಾಗೆ ಹೀಗೆಲ್ಲ ಒಂದಷ್ಟು ಮಾತೆಲ್ಲ ಆಯಿತು. ಅದನ್ನು ನೀವೆಲ್ಲ ನೋಡಿದ್ರ ಅನ್ನುವಂಥದ್ದು? ನೋಡಿದ್ದೀನಿ. ಏನು ಅನ್ನಿಸ್ತಾ ಇತ್ತು ಆಗ? ಅದಕ್ಕೆ ಬೇಸರ ಆಗ್ತದೆ ಅವರು ಹೇಳುವಾಗ. ಏನು ಮಾಡುವುದು, ಅವರು ಕನ್ನಡ ಬರುವುದಿಲ್ಲ. ಇಲ್ಲ ಬಂದವರ ಹತ್ರ ಸ್ವಲ್ಪ ಕೇಳಿ ಕನ್ನಡ ತುಳುವನ್ನು ಕನ್ನಡ ಹೇಗೆ ಹೇಳುವುದಂತ ಕೇಳಿ ಕೇಳಿ ಮಾತಾಡಿದ್ದವಳು. ಅಂದ್ರೆ ಕನ್ನಡ ಈಗ ಕಲಿತಾ ಇದ್ದಾಳೆ. ಇದೆ ಸ್ವಲ್ಪ ಮಾತಾಡ್ತಾಳೆ, ಸ್ವಲ್ಪ ಬೇರೆ ತುಳು ಕನ್ನಡ ಈಗ ಮಾತಾಡ್ತಾಳೆ. ಕೊರೋನಾ ಟೈಮಲ್ಲಿ ಬಂದ ನಂತರ ಹೆಚ್ಚಾಗಿ ವಿಡಿಯೋಗಳನ್ನೇ ಮಾಡ್ತಾಳೆ. ಇಲ್ಲೇ ಇರುವುದು ಹೆಚ್ಚ. 1 ತಿಂಗಳು ಬೊಂಬೆಗೆ ಹೋದ್ರೆ ಮತ್ತೆ ಇಲ್ಲೇ ಇರುವುದು. ನಮ್ಮ ಇದು ಮನೆ ಇಲ್ಲ, ಅಲ್ಲಿ ಮನೆ ಅಲ್ಲಿ. ಈಗ ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದ್ರೆ ಯಾರ್ಯಾರು ಇದ್ದೀರಿ? ರಕ್ಷಿತಾ ಹೇಗೆ, ಯಾವ ರೀತಿ ಮೊಮ್ಮಗಳು? ನಿಮ್ಮ ಮಗನ ಮಗಳ ಹೇಗೆ ಅಂತ? ನನ್ನ ಮಗಳ ಮಗಳು. ರಕ್ಷಿತಾ ಮತ್ತೊಬ್ಬ ತಂಗಿ ಇದ್ದಾಳೆ? ತಂಗಿ. ಇಬ್ಬರು ಮಕ್ಕಳು. ನೀವು ಹೋಗಿರ್ಲಿಲ್ವಾ ಬಿಗ್ ಬಾಸ್? ಇಲ್ಲಮ್ಮ, ನಾನು ಎಲ್ಲಿ ಕರೆದಿದ್ರಾ? ಕಟ್ಟಿದ್ದಾರೆ, ನಾನು ಹೋಗಲಿಲ್ಲ. ಈಗ ನಾಡಿದ್ದು ಫೈನಲಿಗೆ ರಕ್ಷಿತಾ ಹೋಗ್ತಾಳೆ ಅಂತ ಅನ್ಸುತ್ತಾ? ನನಗೆ ಗೊತ್ತಿಲ್ಲ. ಹೋಗಬೇಕೆಂದು
ಉಂಟು ನನಗೆ, ಅದು ಏನಂತ ಗೊತ್ತಿಲ್ಲ ಅಮ್ಮ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಗೊತ್ತಿಲ್ಲ. ಆಗ ಫೈನಲಿಗೆ ಹೋದ್ರೆ ನೀವು ಅವತ್ತು ಹೋಗ್ತೀರಾ? ಇಲ್ಲಮ್ಮ, ನಮಗೆ ಹೋಗ್ಲಿಕ್ಕೆ ಆಗಲ್ಲ. ಹೋಗೋಕ್ಕಾಗಲ್ಲ. ಓಕೆ. ಅವಳ ತಾಯಿ ಎಲ್ಲ ಹೋಗ್ತಾರೆ, ತಂದೆ ತಾಯಿ ತಂಗಿ. ಓಕೆ. ಮತ್ತೆ ನನ್ನ ಮಗನ ಹೆಂಡತಿ, ಮಾವನ ಹೆಂಡತಿದ್ದಾಳೆ, ಹೋಗ್ತಾರೆ ಅವರು. ಈಗ ಅವಳು ವಿಡಿಯೋ ಮಾಡಬೇಕಾದ್ರೆ ನಿಮ್ಮ ಬಗ್ಗೆ ಎಲ್ಲ ಜಾಸ್ತಿ ಹೇಳ್ತಾ ಇದ್ಲು, ನಮ್ಮ ಅಜ್ಜಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರು. ಏನು ಅನ್ನಿಸ್ತಾ ಇತ್ತು ಅಂತ ಹೇಳ್ತಾಳೆ. ಮತ್ತೆ ನಾನು ಅಲ್ಲಿ ಇಲ್ಲಿ ಕೂತ್ಕೊಂಡ್ರೆ ನನ್ನ ಇದು ಎಲ್ಲ ತೆಗೀತಾಳೆ. ಅದು ನನಗೆ ಖುಷಿ ಆಗಲಿಲ್ಲ, ಬೇಡ ಬೇಡ ಅಂತ ಬೈದಿದ್ದೆ. ಈಗ ಖುಷಿ ಆಗ್ತದೆ. ಏನೋ ವಿಡಿಯೋ ಮಾಡಿ ಒಂದು ಒಳ್ಳೆ ದೊಡ್ಡ ಮಟ್ಟ ಖುಷಿ ಆಗ್ತದೆ ಈಗ, ಖುಷಿ ಆಗ್ತದೆ. ಓಕೆ. ಈಗ ಎಲ್ಲ ಕಡೆನೂ ಕೂಡ ರಕ್ಷಿತೆಲ್ಲ ನೀವು ನೋಡಿದ್ದೀರಾ? ಈ ಇದನ್ನೆಲ್ಲ ಹಾಕಿದ್ದಾರೆ, ಫ್ಲೆಕ್ಸು ಕಟ್ಔಟ್ ಎಲ್ಲ ಹಾಕಿದ್ದಾರೆ ಈ ಸಿಟಿಲೆಲ್ಲ, ಅದನ್ನೆಲ್ಲ ನೋಡಿದ್ದೀರಾ? ಸ್ವಲ್ಪ ನೋಡ್ತೀನಿ. ನಾನು ಪೇಟೆಗೆ ಹೋಗುವಾಗ, ಆಸ್ಪತ್ರೆಗೆ ಹೋಗುವಾಗ, ಮನೆಗೆ ಹೋಗುವಾಗ ನೋಡ್ತೀನಿ. ಮೊನ್ನೆ ಇಲ್ಲಿ ಕೂಡ ಹಾಕಿದ್ದಾರೆ, ಅಲ್ಲಿ ಕೂಡ ಹಾಕಿದ್ದಾರೆ. ಅವಳು ಮತ್ತೆ ನನಗೆ ಮೀನು ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾಳೆ. ಹೇಗೆ ಮೀನು ನೀವು ಮಾಡ್ಕೊಡ್ತಾ ಇದ್ರಾ, ಅವಳೇ ಮಾಡ್ತಾ ಇದ್ಲು ಹೇಗೆ? ಅಲ್ಲ, ಮುಂಚೆ ಗೊತ್ತಿರಲಿಲ್ಲ. ಮತ್ತೆ ಇದು ಮಾಡ್ತಾರಲ್ಲ ಎಲ್ಲ ವಿಡಿಯೋ ಮಾಡ್ತಾರಲ್ಲ, ಅದು ಅವಳೇ ಮಾಡುವುದು ಇಲ್ಲಿ ಕೂಡ, ಅವಳೇ. ಎಷ್ಟು ವರ್ಷ ಈಗ ರಕ್ಷಿತೆಗೆ? ಅವಳಿಗೆ 24 ವರ್ಷ ಆಯ್ತಂತ. ಅಂದ್ರೆ ಮೀನು ತುಂಬಾ ಇಷ್ಟ ಅವಳಿಗೆ? ಮೀನು ತುಂಬಾ ಇಷ್ಟ. ಯಾವ ಮೀನು? ಅಲ್ಲಿ ಕೂಡ ಕೇಳ್ತಾಳಲ್ಲ, ಮೀನು ಬೇಕು. ಬಂಗುಡೆ, ಬೈಗೆ ಎಲ್ಲ ಉಂಟು. ಯಾವ್ದು ಇಷ್ಟ ಜಾಸ್ತಿ? ಎಲ್ಲ ಇಷ್ಟವೇ ಅಲ್ಲಿ ಮೀನು, ಎಲ್ಲ ಮೀನು ಇಷ್ಟ. ಸಮುದ್ರ ಮೀನು ಎಲ್ಲ? ಸಮುದ್ರ ಮೀನು ಇಷ್ಟ. ಮನೆಯಲ್ಲೂ ಅಷ್ಟೇ, ಅಕ್ಕಪಕ್ಕದವರೆಲ್ಲ ಅವರೆಲ್ಲ ಹೇಳಿದರು, ನಮ್ಮ ಮನೆಗೆಲ್ಲ ಬಂದು ತುಂಬ ಚೆನ್ನಾಗಿ ವಿಡಿಯೋ ಎಲ್ಲ ಮಾಡ್ಕೊಳ್ತಿದ್ಲು ಅಂತೇಳಿ. ಹಾಂ, ಅಂದರೆ ಮನೆಗೆ ಬಂದರೆ ಅದೇ ರೀತಿ ವಿಡಿಯೋ ಮಾಡೋದೇ ಜಾಸ್ತಿ. ಅಷ್ಟೇ ಕೆಲಸ. ಮತ್ತೆ ಬೆಕ್ಕು, ನಾಯಿ ಇದ್ರೆ ನಾಯಿ ಎಲ್ಲ ತುಂಬ ಫ್ರೆಂಡ್ಸ್ ಅಂತ. ಫ್ರೆಂಡ್ಸ್ ನೋಡಿದ್ರು ಮನೇಲಿ 2 ನಾಯಿ ಇದಾವೆ ಅಂತ. ಶೆಲ್ಲಿ 4 ಇತ್ತು. 2 ಒಂದು ಎಲ್ಲಿಗೆ ಹೋಗಿದೇನಾ, ಒಂದು ಸತ್ತಿದೆ ಮೊನ್ನೆ. 2 ನಾಯಿ ಇದಾವೆ. 2 ನಾಯಿ ಇದೆ. ತುಂಬಾ ಕ್ಲೋಸ್ ಅಂತಲ್ಲ ನಾಯಿ? ಶೆಲ್ಲಿ ಮೀನೆಲ್ಲ ತಂದು ಹಾಕ್ತಾಳೆ. ಈಗ ಏನು ವಿಶ್ ಮಾಡ್ತೀರಿ ಮಗಳಿಗೆ? ಇನ್ನು 1 ವಾರ ಇದೆ, ಯಾವ ರೀತಿಯಾಗಿ ಗೆದ್ಬಾ ಅಂತ ಹಾರೈಸ್ತೀರಿ ಅಜ್ಜಿಯಾಗಿ? ಅಜ್ಜಿ ಗೆದ್ದು ಬರಬೇಕು, ಎಲ್ಲರೂ ಓಟ್ ಹಾಕಬೇಕು. ಎಲ್ಲರೂ ಓಟ್ ಹಾಕಿ ಅವಳೇನು ಗೆದ್ದು ಬರಬೇಕು ಅಂತ ಆಸೆ ಅಷ್ಟೇ. ಮತ್ತೇನು ಮಾಡೋದು? ಮತ್ತೆ ಎಲ್ಲರೂ ಹೋಗಿದ್ದ ಅಷ್ಟೇ, ಗೆಲ್ಲಕ್ಕೆ ಹೋಗಿದ್ರು. ನಾನು ಹೇಳೋದಷ್ಟೇ, ಎಲ್ಲರೂ ಓಟ್ ಮಾಡಿ ಸಪೋರ್ಟ್ ಮಾಡಿ ಅಂತ, ಗೆದ್ದು ಬರಬೇಕಂತ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.